ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನೂಸ್ ಲೈಫ್ ಸ್ಟೈಲ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಮನೇಲಿ ನಮ್ಮಪ್ಪ ಅದು ಪ್ರಾಬ್ಲಮ್ಮು ಮತ್ತು ಹೀಗೆ ಏನೇನೋ ಮನಸ್ತಾಪಗಳು, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರೋ ಕಾರಣ ನಮ್ಮಪ್ಪ ಇಲ್ಲಿ ಒಂದು ಹರಕೆ ನಿಂತೋಗಿತ್ತು ಅಂತ ಇವಾಗ ಇಲ್ಲಿ ಹರಕೆ ತೀರ್ಸೋಣ ಅಂತ ಬಂದಿದ್ದೀವಿ. ಇದು ಎಲ್ಲರಿಗೂ ಗೊತ್ತಿರ್ಬೋದು ಪ್ಲೇಸು. ಹೆಸರುಘಟ್ಟ ದುಗ್ಲಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲೊಂದು ಹರಕೆ ಇತ್ತು, ಇಲ್ಲಿ ದೀಪ ಮಾಡ್ಕೊಂಬಂದು ಹರಕೆ ತೀರಿಸಿ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೇನು ವ್ಯೂ ನೋಡ್ಬೋದು. ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ಅವತ್ತು ವಾತಾವರಣವೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು. ತುಂಬ ಬಿಸಿಲೇನೂ ಇರಲಿಲ್ಲ. ನನ್ನ ಮಗಳಂತೂ ಏನೂ ಕಾಟ ಕೊಟ್ಟಿಲ್ಲ. ಅವಳಿಗಂತೂ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ನೀರೆಲ್ಲ ನೋಡಿ. ಅವಳು ಹಿಂಗೆ ಎಲ್ಲ ಕಡೆನೂ ನನಗೆ ಕೋಪ್ರೇಟ್ ಮಾಡಿದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಅವಳು ಅಷ್ಟು ಖುಷಿಯಾಗಿ ಆಡ್ಕೊಂಡಿದ್ದು ನೋಡಿ ನನಗೂ ಖುಷಿ ಆಗ್ತಾಯಿತ್ತು. ನಾನು, ನನ್ನ ತಂಗಿ, ನಮ್ಮಮ್ಮ ಮತ್ತು ಮಕ್ಕಳು, ನಮ್ಮಪ್ಪ ಇಷ್ಟು ಚೆನ್ನಾಗಿ ಬಂದಿದ್ವಿ. ಇಲ್ಲಿ ಬಂದಿದ ತಕ್ಷಣ ನೋಡ್ಬೋದು, ಯಾವುದೋ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಕಾಲು ತೊಳ್ಕೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಕಾಲು ತೊಳ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ವು. ಇದೇ ಮೇಯ್ನ್ ದೇವರು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಬಟ್ ಅಲ್ಲಿ ಅಲಂಕಾರ ಬಂದವರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಅಲ್ಲಿ ದೇವ್ರದ್ದು ಮುಖನೇ ಕಾಣಿಸಿಲ್ಲ ನನಗಂತೂ. ನಮ್ಮಮ್ಮನ ಮನೆಗೆ ಬಂದಮೇಲೆ ಹೇಳಿದ್ರು ಅದೇ ಮೇಯ್ನ್ ದೇವರು ಅಂತ. ಅಲ್ಲಿ ನೋಡ್ಬೋದು, ಏನೂ ಕಾಣಿಸ್ತಾನೆ ಇರಲಿಲ್ಲ ನನಗಂತೂ. ಆಮೇಲೆ ಮನೆಯಿಂದನೇ ಮೊಸರನ್ನ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ದೇವ್ರಿಗೆ ಅಂತ. ಇಲ್ಲಿ ದೇವ್ರಿಗೆ ಎಡೆ ಹಾಕಬೇಕು. ದೇವ್ರಿಗೆ ಎಡೆ ಹಾಕಿ ಅಲ್ಲಿ ಪೂಜೆ ಮಾಡಿದ್ದಾದಮೇಲೆ ಇಲ್ಲಿ ಒಳಗಡೆ ಹೋಗೋದು. ನೋಡಿ ನಡಿಮಾ. ಇಲ್ಲಿ ಈ ದೇವ್ರನ್ನ ತುಂಬ ಜನ ನಂಬ್ತಾರೆ. ಇವಾಗ ನಾವು ದೀಪ ಮಾಡ್ಕೊಂಬಂದಿದ್ರಲ್ಲ, ಅದನ್ನು ಫಸ್ಟು ನನ್ನ ಮಗಳಿಗೆ ಎತ್ತಿ ಆಮೇಲೆ ಅವ್ರ ಅಮ್ಮ ಎತ್ಕೊಳ್ತಾರೆ. ಫಸ್ಟು ದೇವಸ್ಥಾನ 3 ಸುತ್ತಬೇಕು. ಅದಕ್ಕೆ ಇವಾಗ ದೀಪನ ಮಾಡ್ಕೊಂಬಂದಿರೋದನ್ನ ಕ್ಲೀನಾಗಿ ಅವಳಿಗೆ ಒಂದು ರೌಂಡ್ ಮಾತ್ರ ಅವಳ ಕೈಯಲ್ಲಿ ಎತ್ಸಿದ್ವಿ ಅಷ್ಟೇ. ಪಾಪ ಅವಳಿಗೂ ಕೈ ನೋವು ಬರುತ್ತೆ ಅಂತ. ಅವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ದೇವ್ರ ಮೇಲೆ ತುಂಬ ನಂಬಿಕೆ. ಮತ್ತು ಅಲ್ಲಿ ಎಲ್ಲರೂ ದೇವ್ರಿಗೆ ಅಂತ ಕೋಳಿನ ಏನಂತಾರೆ ಬಲಿ ಕೊಡ್ತಾರೆ. ನಾವು ಸಹ ಒಂದು ಕೋಳಿ ತೊಗೊಂಡೋಗಿದ್ವಿ. ನೋಡ್ಬೋದು ನಮ್ಮಪ್ಪ ಕೋಳಿಗೆ ಪೂಜೆ ಮಾಡ್ತಾಯಿದ್ದಾರೆ. ಯಾಕಂದರೆ ಕೋಳಿ ವರ ಕೊಡ್ತಿದ್ದು ಮತ್ತು ಕೋಳಿ ಕಟ್ ಮಾಡಬಾರ್ದು ಅಂತ. ಮತ್ತು ಇಲ್ಲಿ ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಏನು ವ್ಲಾಗ್ ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ.
ಅಲ್ಲಿ ಆರತಿ ಮಾಡಿ ಇಟ್ಕೊಂಡಿದ್ವಲ್ಲ ತಂಬಿಟ್ಟು, ನನಗಂತೂ ಎಷ್ಟು ಇಷ್ಟ ಅಂದರೆ ತಂಬಿಟ್ಟು ಅಷ್ಟು ಇಷ್ಟ. ಅದಕ್ಕೋಸ್ಕರ ಹೋಗ್ತೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋವಾಗ್ಲೇ ನಾನು ತಿನ್ಕೊಂಬಿಟ್ವಿ. ನಾವು ಕೂತ್ಕೊಂಡು ಮಕ್ಕಳು ಎಲ್ಲ ಹಸ್ಕೊಂಡಿದ್ವಿ, ಚಿತ್ರಾನ್ನ ಮಾಡ್ಕೊಂಬಂದಿದ್ವಿ. ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ಲು ನನ್ನ ತಂಗಿ. ಇವಾಗ ಹಾಗೆ ತಂಬಿಟ್ಟು ತಿನ್ಕೊಂಡು ಕೂತ್ಕೊಂಡಿದ್ವಿ. ನೆಕ್ಸ್ಟು ಐವರ್ಕಂಡಪುರ ಅಂತ, ಎಲ್ಲರೂ ಆಡುಭಾಷೆಯಲ್ಲಿ ಐಗನ್ಪುರ ಅಂತ ಹೇಳ್ತಾರೆ. ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗಲೇಬೇಕು ನಾವು. ಅಂದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನೆಕ್ಸ್ಟ್ ಆ ದೇವಸ್ಥಾನಕ್ಕೆ ಹೋಗಿನೇ ನಾವು ಮನೆಗೆ ಹೋಗೋದು ಅಂತ ನೋಡ್ಬೋದು. ಅಪ್ಪ ಎಷ್ಟು ಸುಸ್ತಾಗೋಗ್ಬಿಟ್ಟಿತ್ತು ನಮಗಂತೂ. ಆಫ್ಟರ್ ಡೆಲಿವರಿ ಫಸ್ಟ್ ಟ್ರಾವೆಲ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂತು ನನಗೆ. ಇಲ್ಲಿ ಚಿಕ್ಕ ಮಗಳು ಮಲ್ಕೊಂಬಿಟ್ಟಿದ್ಲು. ಆಮೇಲೆ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಪ್ರಶಾಂತವಾಗಿತ್ತು. ನಮ್ಮ ತಂಗಿ ಮಗಳು 5 ತಿಂಗಳಿದ್ದಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು, ಮತ್ತೆ ನಾವು ಬಂದಿರಲಿಲ್ಲ. ಇಲ್ಲಿ ನೋಡ್ಬೋದು ನನ್ನ ಮಗಳಿಗಂತೂ ಫುಲ್ಲು ಸಿಕ್ಕಾಪಟ್ಟೆ ನಿದ್ದೆ ಬಂದು ಗಲಾಟೆ ಮಾಡ್ತಾಯಿದ್ಲು. ಇಲ್ಲಿ ದೇವಸ್ಥಾನ ಎಲ್ಲ ಕ್ಲೀನಾಗಿ ಒರೆಸಿ ಅವಾಗ ತಾನೇ ಬಿಟ್ಟಿದ್ರು. ದೇವಸ್ಥಾನ ಸುತ್ತು ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ. ಎಷ್ಟು ತಣ್ಣಗಿತ್ತು ಅಂದರೆ ಅಷ್ಟು ತಣ್ಣಗಿತ್ತು ದೇವಸ್ಥಾನದಲ್ಲಿ. ಇಲ್ಲಿ ನನ್ನ ತಂಗಿ ಮಗಳನ್ನ ಎತ್ಕೊಂಡಿದ್ದಾಳೆ, ಬಿಸಿಲು ಬೀಳುತ್ತೆ ಅಂದ್ಬಿಟ್ಟು. ಅವತ್ತು ಸಂಡೇ ಆಗಿರೋದ್ರಿಂದ ಪೂಜೆಗೆ ಎಲ್ಲರೂ ಬಂದೇ ಬರ್ತಾರೆ. ಹಾಗೆ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಕೂತ್ಕೊಂಡು. ಇನ್ನೂ ಅಭಿಷೇಕ ಮಾಡ್ತಾಯಿದ್ರು, ದೇವ್ರಿಗೇನೂ ಅಲಂಕಾರ ಮಾಡಿಲ್ಲ. ನನ್ನ ಮಗಳಂತೂ ಹತ್ತು ಪಾಪ ಮಲಗೇ ಬಿಟ್ಲು. ಇಲ್ಲಿ ಚಿಕ್ಕ ಮಗಳು ಆಟಾಡ್ತಾಯಿದ್ದಾಳೆ. ನನ್ನ ತಂಗಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನನ್ನ ಮಗಳು ಪಾಪ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಪ್ಪ. ಆ ದೇವಸ್ಥಾನದಲ್ಲಿ ಅಷ್ಟು ಖುಷಿಯಾಗಿದ್ಲು, ಈ ದೇವಸ್ಥಾನಕ್ಕೆ ಬರ್ತಾಯಿದ್ದಂಗೆ ಯಾಕಿಷ್ಟು ಕಾಟ ಕೊಟ್ಬಿಟ್ಲು ಅಂತ. ಇಲ್ಲಿ ಇವಾಗ ಹರಕೆ ಎಲ್ಲ ಮುಗಿಸಿದಾಯಿತು. 2 ದೇವಸ್ಥಾನದ ದರ್ಶನ ಆಯಿತು. ವೀಕೆಂಡ್ ಕಂಪ್ಲೀಟ್ ಆಯಿತು. ಮತ್ತು ವಾಪಸ್ ಬರೋಷ್ಟರಲ್ಲಿ ಎಲ್ಲ ಸುಸ್ತಾಗಿರೋದ್ರಿಂದ ಮಕ್ಕಳೆಲ್ಲ ನಿದ್ದೆಗೆ ಜಾರ್ತಾ ಇದ್ವು. ಒಬ್ಬ ಮಗಳು ಮಲ್ಕೊಂಡಿದ್ಲು, ಇನ್ನೊಬ್ಬ ಮಗಳು ನಿದ್ದೆ ಮಾಡೋಕ್ಕೆ ಈ ಕಡೆ ನನ್ನ ದೊಡ್ಡ ಮಗಳು ಮಲ್ಕೊಂಬಿಟ್ಟಿದ್ಲು, ಚಿಕ್ಕ ಮಗಳು ಮಲ್ಕೊಂಡಿದ್ಲು. ನೆಕ್ಸ್ಟ್ ಬರ್ತಾ ನನ್ನ ಮಗನೂ ಮಲ್ಕೊಂಬಿಟ್ಟ. ನನ್ನ ತಂಗಿ ಗೊತ್ತಲ್ವ, ಸೆಕೆಂಡ್ ಮದರ್ ನನಗೆ. ಅವ್ರು ಎಲ್ಲಡಿಕೆ ಹಾಕ್ಕೊಂಡು ಹಂಗೆ ನನಗೂ ಎಲ್ಲಡಿಕೆ ಕೊಡ್ತಾಯಿದ್ರು. ಕೂತ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಅವಳು ನನಗೆ ಹಂಗೆ ಸ್ವಲ್ಪ ಊಟನೂ ಮಾಡಿಸ್ಬಿಟ್ಲಲ್ಲೇ. ಹೊಟ್ಟೆ ಹಸ್ಕೊಂಡಿರ್ತೀಯ, ತಿನ್ನು ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾಯಿದ್ವಿ. ಇನ್ನೂ ಮನೆಗೆ ಹೋಗಿ ಚಿಕನೆಲ್ಲ ಕಟ್ ಮಾಡಿ, ಕೋಳಿ ಕಟ್ ಮಾಡ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಮಾಡಬೇಕಿನ್ನು. ನಾನೇನು ವೀಡಿಯೋ ಶೂಟ್ ಮಾಡಲ್ಲ, ಯಾಕಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆ ಚಿಕನ್ ಎಲ್ಲ ತೊಳೆದು ಕ್ಲೀನಾಗಿ ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದಾಳೆ. ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ಲು. ಆಲ್ಮೋಸ್ಟ್ ಅದೊಂದು 3 kg 3.5 kg ಇತ್ತು ಚಿಕನ್. ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಡೇಗೆ ಬಿರಿಯಾನಿ ಮಾಡ್ಕೊಳ್ತೀನಿ, ನಂಗೆ ಚಿಕನ್ ಸಾಂಬಾರು ಅಷ್ಟು ಬೇಡ ಅಂದ್ಬಿಟ್ಟು. ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೋತಾ ಇದ್ರಿ. ನಂದು ಅವಳದು ಮಾತೇ ಮುಗಿಯಲ್ಲ ಅಂತಲೇ ಹೇಳ್ಬೋದು. ಫೋನ್ ಮಾಡಿದ್ರು ಮಾತು, ಎದುರುಗಡೆ ಸಿಕ್ಕಿದ್ರು ಮಾತು, ಎಲ್ಲಿ ಸಿಕ್ಕಿದ್ರು ಮಾತು. ಮತ್ತು ಅವಳು ಊಟ ಎಲ್ಲ ಮಾಡಿ ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಅಡುಗೆ ಮಾಡ್ತಾಯಿದ್ಲು. ಮತ್ತು ಅವಳು ಅಡುಗೆ ಎಲ್ಲ ಮಾಡಿ ಹೋದ್ಮೇಲೆ ನಾನು ಮತ್ತೆ ವೀಡಿಯೋ ಶೂಟ್ ಮಾಡೋದೇ ಮರ್ತೋದೆ. ರಾತ್ರಿ ನಮ್ಮಮ್ಮ ನುಚ್ಚಾಕಿ ಮುದ್ದೆ ಮಾಡಿದ್ರು. ನುಚ್ಚಾಕಿ ಮುದ್ದೆ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಚಿಕನ್ ಸಾಂಬಾರಿಗೆ. ಚಿಕನ್ ಸಾಂಬಾರು ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ. ಇದು ನಮ್ಮನ್ನು ಕರ್ಕೊಂಡೋಗಿದ್ರಲ್ಲ ನಮ್ಮ ಮಾವರು, ಅವ್ರಿಗೂ ಸ್ವಲ್ಪ ಸಾಂಬಾರೆಲ್ಲ ಎತ್ತು ಕಳಿಸಿ ನನ್ನ ತಂಗಿಗೆ ಸ್ವಲ್ಪ ಸಾಂಬಾರು ಕೊಟ್ಟು
ನಾವು ಮನೇಲೆಲ್ಲ ತಿನ್ನೋ ಅಷ್ಟರಲ್ಲಿ ಸಾಂಬಾರೆಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಇಲ್ಲಿ ಲೆಗ್ ಪೀಸ್ ಬಂದು ನನ್ನ ಮಗಳಿಗೆ ಅಂತ ಹಾಕ್ಕೊಳ್ತೀನಿ, ಅವಳು ತಿಂತಾಳೋ ಎಲ್ಲೋ ಗೊತ್ತಿಲ್ಲ ಇನ್ನು. ಮಧ್ಯಾಹ್ನನೇ ಸ್ವಲ್ಪ ಊಟ ಮಾಡಿರೋದ್ರಿಂದ ಇವಾಗ ಮುದ್ದೆ ಮಾತ್ರ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಚಿಕನ್ ಸಾಂಬಾರಂತೂ ಟೇಸ್ಟಿಯಾಗಿತ್ತು. ಥ್ಯಾಂಕ್ಸ್ ನವಿ, ನನಗೆ ಅಮ್ಮನ ಥರ ನೋಡ್ಕೊಳ್ಳೋದಕ್ಕೆ. ಅವಳು ಬಂದರೆ ಅಂತೂ ನಂಗೆ ತಿಂದಿದ್ದ ತಟ್ಟೆ ಸಹ ಇಡ್ಸಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನನ್ನ ತಂಗಿನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ. ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನನ್ನ ತಂಗಿ ಮತ್ತು ನಮ್ಮ ಅಮ್ಮ ನನ್ನ ಲೈಫಲ್ಲಿ ಇರೋದಕ್ಕೆ. ಇಷ್ಟ ಆಗಿತ್ತು ಇವತ್ತಿನ ವೀಕೆಂಡಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನನ್ನದು ಚಾನಲ್ನ ಯಾರಿನ್ನೂ ಹೊಸದಾಗಿ ನೋಡ್ತಾಯಿರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.